ಅಧಿಕಾರಿಗಳಿಗೆ ಧಿಕ್ಕಾರ. ಪ್ರತಿಯೊಂದು ವರದಿ ನೀಡಲು ವಿಫಲವಾಗಿರುವ ಶ್ರೀನಿವಾಸರಿಗೆ ಧಿಕ್ಕಾರ. ರೈತ ಕೂಲಿ ಕಾರ್ಮಿಕರನ್ನು ಹಿಂಸೆ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ. ಮತ್ತು ಮಲಗಿರುವ ಸರ್ವೆ ಇಲಾಖೆಗೆ ಧಿಕ್ಕಾರ. ತಾಲೂಕು ಆಡಳಿತವನ್ನು ಭೂಗಳ್ಳರಿಗೆ ಮಾರಾಟ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ. ಭೂಗಳ್ಳರಿಗೆ ಕೊಡುವ ಮರ್ಯಾದೆಯನ್ನು ರೈತರಿಗೆ ಕೊಡಲು ಅಧಿಕಾರಿಗಳಿಗೆ ಧಿಕ್ಕಾರ. ಗ್ರಾಮೀಣ ಪ್ರದೇಶ ರೈತರನ್ನು ಸಂಪೂರ್ಣವಾಗಿ ಮಲಗಿರುವ ತಾಲೂಕು ಆಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ, ವೇತಕ್ಕಾಗಿ ಹೋರಾಟ, ಶಬ್ದ ಮಲಗಿರುವ ಸರ್ವೆ ಇಲಾಖೆಗೆ ಧಿಕ್ಕಾರ. ಪ್ರತಿಯೊಂದಕ್ಕೂ ವರದಿ ಕೇಳುವ ವಿಶೇಷ ಭೂಸ್ವಾಧೀನ ಅಧಿಕಾರಿಗೆ ಧಿಕ್ಕಾರ. ಈ ಭಾಗದ ರೈತರನ್ನು ಮಾತ್ರ ವರದಿ ಕೇಳುವ ವಿಶೇಷ ಭೂಸ್ವಾಧೀನ ಅಧಿಕಾರಿಗೆ ಧಿಕ್ಕಾರ. ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡಲು ವಿಫಲವಾಗಿ ತಾಲೂಕು ಆಡಳಿತಕ್ಕೆ ಧಿಕ್ಕಾರ. ಇಲ್ಲಿ ನೀವು ಬರೋದು ಮುಂಚೆ 2014 ಚೆನ್ನೈ ಕಾರಿಡಾರ್ಗೆ ಭೂಸ್ವಾಧೀನ ಆಗಿದೆ. 2014 ಚೆನ್ನೈ ಕಾರಿಡಾರ್ಗೆ ಭೂಸ್ವಾಧೀನ ಆಗಿದೆ. ಅದರಲ್ಲಿ ಕೆಲವರಿಗೆ ನಮ್ಮ ಗ್ರೇಟ್ ಇದ್ದಾಗ ಅದನ್ನು ವರದಿ ಹಾಕಿ 11 ಜನಕ್ಕೆ 6 ಕೋಟಿ ರೂಪಾಯಿ ಪರಿಹಾರ ಸಿಕ್ಕಿದೆ ಅನ್ನೋ ಪರಿಹಾರ ಪಡೆದ ರೈತರು ಅದನ್ನು ನಾವು ಅದರಲ್ಲಿ ಏತರಲ್ಲಿ ಸರ್ವೆ ನಂಬರ್ 34 ನೀವೇನು ಮೊನ್ನೆ ಹೋಗಿದ್ರಿ ಅವ್ರು ಕೇಳಿದ್ರೆ ಹೋಗಿದ್ರು ಅಂತೇಳಿ ಹೇಳಿದ್ರು. ಅಲ್ಲಿ 200ರಿಂದ 300 ಎಕರೆ ಗೋಮಾಳ ಇದೆ. ಅದನ್ನೆಲ್ಲ ಸರ್ವೆ ಮಾಡಬೇಕಾದ್ರೆ ಅದು ಆಗಲ್ಲ. ಅದು ಬೇರೆ ಇವಾಗ ರಸ್ತೆಗೆ ಏನು ಹೋಗಿದೆ ಅದು ರಾಷ್ಟ್ರಪತಿ ಅಂತೇಳಿ ಹೆಸರು ಬಂದಿದೆ. ವಾಣಿಯಲ್ಲಿ ರಾಷ್ಟ್ರಪತಿ ಬಂದಿದೆ. ನಾವು ಇದು 1 ದಿನ 2 ದಿನ ಆಗಿದ್ರೆ ನಾವು ಕೇಳ್ತಾ ಇದ್ದೀವಿ ಗೊತ್ತಾ, ಬೆಂಗಳೂರು ಕೊಳತೂರು ಹೊಸಕೋಟೆ ಮಾಲೂರು ವ್ಯಾಪ್ತಿಯಲ್ಲಿ ಏನಿದೆ ಆ ವ್ಯಾಪ್ತಿಯಲ್ಲಿ ಬಂಗಾರಪೇಟೆ KTF ಅಲ್ಲಿ ವರದಿ ಕೇಳ್ತಾರೆ. ಆದರೆ ಗಡಿ ಭಾಗದ ಮುಳುಭಾಗದ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಅದು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಗೊತ್ತಿಲ್ಲ. ವಿಶೇಷ ಭೂಸ್ವಾಧೀನ ಅಧಿಕಾರಿ ಕೋಲಾರ ಅವರು ನಿಮ್ಗೆ ವರದಿ ಕಳಿಸ್ತಾರೆ, ಈ ರೈತರಲ್ಲಿ ಇದ್ದಾರಾ ಇಲ್ಲ. ಇವರು 2000 ಅವರು ತಾತನಿಗೆ 1985-65 ಆಗಿದೆ. ಅವರು ಅದಾಗಿದೆ 85 ಗಂಟೆ ಪಾಣಿನೂ ಬಂದಿದೆ, ಅದೇ ಕೈ ಬರಹ ಪಾಣಿನೂ ಬಂದಿದೆ. ಆಮೇಲೆ ಏನಾಯಿತು ಅಂತೇಳಿ ಗೊತ್ತಿಲ್ಲ. ಅದು ಯಾಕೆ ಆಗಿದೆ ಅಂತೇಳಿ ನಾನು ವರದಿನೂ ಕೇಳಿದ್ದೀನಿ, ಒಂದು ಮಾಹಿತಿ ಅಂತ ಕೇಳಿದ್ದೀನಿ. ಇಲ್ಲಿ ನಮ್ಮ ತಾಲೂಕು ದಾಖಲೆ ಅದು ಇವ್ರಿಗೂ. ಆಮೇಲೆ ಶ್ರೀನಿವಾಸ ಸರ್ ಎಲ್ಲ ಆಗೋಯ್ತು, ಏನು ಸಾಹೇಬ್ರದ್ದು ಫೈನಲ್ ಆಗೋಯ್ತು, ಎಲ್ಲ ವರದಿ ಆಗ್ತದೆ. ವರದಿಯಲ್ಲಿ ಕಾಮಗಾರಿಗಳ ಬಗ್ಗೆ ಅಂದರೆ ಎಷ್ಟು ಹೋಗಿದೆ ಅಂತ ಜಮೀನು ಕೊಟ್ಟಿದ್ದಾರೆ. ಬಟ್ ಅವ್ರೇನು ಹೇಳಿದ್ದಾರೆ ನಮ್ಮ ಕೇಶ್ ಬಿಟ್ಟು 34 ಎಷ್ಟು ಹೋಗಿದೆ, ಅವ್ರಿಗೆ ಎಷ್ಟು ಹೋಗಿದೆ, ಅವ್ರ ತಾತನೂ ಇಲ್ಲ ಅವ್ರ ಅಪ್ಪನೂ ಇಲ್ಲ. ಆ ವರದಿ ಅವರು ಅರ್ಚೇಟ್ ಮಾಡಿ ಎಷ್ಟು ಚದರ ಕಿಲೋಮೀಟರ್ ಹೋಗಿದೆ ಅಂತ ಅವ್ರು ಕೇಳ್ತಾರೆ. ಕೊಂಡಪ್ಪನವ್ರಿಗೆಲ್ಲ ಬರ್ತಾರೆ. ಆಯಿತು, ನಾನು ಸಾಹೇಬ್ರ ಹತ್ರ ಮಾತಾಡಿ ಮಾಡಿಕೊಡ್ತೀನಿ ಅಂತ ಇದುವರೆಗೂ ಎಲ್ಲ ಇದೆ. ಎಲ್ಲ ಶ್ರೀನಿವಾಸ ಅವ್ರಿಗೆ 50 ಲೆಟರ್ ಕೊಟ್ಟಿದ್ದೀನಿ. ನಿನ್ನೆದ ಮನೆ ಹಣ ಎಲ್ಲ ಆಗೋಯ್ತು. ಸಾಹೇಬ್ರು ಏನೋ ಎಲ್ಲೋ ಹೋಗಿದ್ದಾರೆ, ಈಗ ಬರ್ತಾನೆ ನಿಮ್ಮದು ಫೈನಲ್ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ. ಅದನ್ನು ಕೇಳಿ ಅವ್ರಿಗೆ ಎಷ್ಟು ದಿನಕ್ಕೆ ಕಾಯ್ತಾ ಇದ್ದಾರೆ. ಅಲ್ಲ ಮೊನ್ನೆ ಹೋಗಿದ್ದು, ಇದು ಹೋದ್ಮೇಲೆ ಅವ್ರೇನು ಹೇಳಿದ್ರಂದರೆ ನಮಗೆ ಸಂಕ್ಷಿಪ್ತ ವರದಿ ಬೇಕಿಲ್ಲ ಗಡಿ ಇಲಾಖೆ ಎಷ್ಟು ಅಂದರೆ ಎಷ್ಟು ಚದರ ಮೀಟರ್ ಇದೆ ಮತ್ತು ವೆಂಕಟೇಶಪ್ಪ ಎಷ್ಟು ಹೋಗಿದೆ. ಉಳಿಕೆ ಜಮೀನು ಇವಾಗ 1 ಎಕರೆಯಲ್ಲಿ 35 ಗುಂಟೆ ಹೊರಟೋಗಿದೆ. ಇನ್ನು ಉಳಿದಿರೋದನ್ನು 5 ಗುಂಟೆ. 5 ಗುಂಟೆಯಲ್ಲಿ ಯಾರು ವಾರಿಸ್ತಾ ಇರೋದಕ್ಕೆ, ಯಾರು ಇದರಲ್ಲಿದ್ದಾರೆ. ಅದು ಸರ್ವೆ ಮಾಡೋಕ್ಕಾಗಲ್ಲ ಸರ್. ಆಲ್ರೆಡಿ ಸರ್ವೆ ನಾವು ಬಂದಿದ್ವಿ, ಅಲ್ಲಿ DP ಕಡೆಯಿಂದ ಮಾಡಿಸಿ ಹೋಗಿದ್ವಿ. ಅದು 300 ಎಕರೆ ಇರೋದು. 300 ಎಕರೆಯಲ್ಲಿ ಕಲ್ಲು ಸಿಗ್ತಾ ಇಲ್ಲ, ಅದು ಇದಾಗಲ್ಲ. ಅದೆಲ್ಲ ಮಾಡಬೇಕಾದ್ರೆ ಇನ್ನೊಂದು ವರ್ಷ ಬೇಕಾಗುತ್ತೆ. ಮಾಡೋಕ್ಕೆ ಆಗಲ್ಲ. ಅದು P ನಂಬರ್ ಅಲ್ಲ, ಎಲ್ಲ P ನಂಬರೇ. P ನಂಬರೇ ಅದು. ಆಕ್ಚುಲಿ ವರದಿನ ತಗೊಳಂಗಿಲ್ಲ ಅವರು, SLO ತಗೊಳಂಗಿಲ್ಲ. ಅಲ್ಲಿ ಗಲಾಟೆ ಮಾಡ್ತಾನೆ ಇದೆ. ಅವರೆಲ್ಲ ತಹಸೀಲ್ದಾರ್ ವರದಿ ಕೊಡೋದು ನಾವು ಕೊಡಲ್ಲ, ನಾವು ವರದಿ ಕೊಡಲ್ಲ. ಅದೇ ಅವರು ಅನುಭವದಲ್ಲಿ ಎಷ್ಟಿದ್ದಾರೆ ಕೊಡ್ರಿ. ನಾನೆಲ್ಲ ಅವ್ರ ಹತ್ರ ಕಟ್ತಾ ಇರ್ತೇನೆ. ಮೊದಲು ಅದು ಭೂಸ್ವಾಧೀನ ಮಾಡ್ಕೊಂಡಿರೋದವರು, ಮರಗಿದ ಕಡಿದಿರೋದವರು ಎಲ್ಲ